ಈಚ್ ಅಂಡ್ ಎವ್ರಿಥಿಂಗ್ ಯಾವ ಆಸ್ಪತ್ರೆ ಹೆಂಗ್ ರೆಕಾರ್ಡ್ ಮಾಡಬೇಕು ಸ್ಟೋರ್ ಲೆಜರ್ ಅಕೌಂಟ್ ಅಲ್ಲಿ ಕಲ್ತಿದೆ ಇವಾಗ. ಸೊ ಇವಾಗ ನೀವು ಕಲಿತಿದ್ದು ಏನಪ್ಪಾ ಅಂದ್ರೆ LIFO ಮೆಥಡ್. ಸೊ LIFO ಮೆಥಡ್ ಸೇಮ್ ಸ್ಟೋರ್ ಲೆಜರ್ ಅಕೌಂಟ್ ಇಲ್ಲಿ ಯಾವಾಗಲೂ ಸೇಮ್ ಪ್ರೊಸೀಜರ್ ಏನು ಚೇಂಜ್ ಆಗಂಗಿಲ್ಲ. The balancing, recording of balancing things that is different from FIFO to LIFO. ಇಷ್ಟೇ ಚೇಂಜ್ ಇದೆ. ನೀವೇನು ಸ್ಟಾಕ್ ರೆಕಾರ್ಡ್ ಮಾಡಿದ್ರೆ ಲಾಸ್ಟಿಗೆ ಅಲ್ಲಿ ಅಷ್ಟು ಚೇಂಜ್ ಆಗ್ತದೆ, ಮತ್ತು ಉಳಿದಿದ್ದೆಲ್ಲೂ ಚೇಂಜ್ ಆಗಂಗಿಲ್ಲ. ಪರ್ಚೇಸ್ ಆದ ರಿಸೀವ್ಡ್ ಅಲ್ಲಿ, ಇಶ್ಯೂ ಆದ ಇಶ್ಯೂಡ್ ನಲ್ಲಿ, ರಿಸೀವ್ಡ್ ಆದ ರಿಸೀವ್ಡ್ ನಲ್ಲಿ, ಇಶ್ಯೂ ಆದ ಇಶ್ಯೂಡ್ ನಲ್ಲಿ. ನಾನು ನಿಮ್ಗೆ ಹೇಳಿದೆ ರಿಟರ್ನ್ ಟು ಸ್ಟೋರ್ಸ್ ಇರ್ತದೆ. ರಿಟರ್ನ್ ಟು ಸ್ಟೋರ್ಸ್, ರಿಟರ್ನ್ ಟು ಸ್ಟೋರ್ಸ್ ಅಂದ್ರೆ ನಮಗೆ ಬರ್ತದೆ, ಅದು ಪರ್ಚೇಸ್ ರಿಟರ್ನ್ ಟು ಸ್ಟೋರ್ಸ್ ಅಂತ. ಸ್ಟೋರ್ ಡಿಪಾರ್ಟ್ಮೆಂಟ್ ಅಂದ್ರೆ ನಮ್ಮ ಡಿಪಾರ್ಟ್ಮೆಂಟ್, ನಮಗೆ ಬಂದ್ರೆ ಅದನ್ನ ನಾವೇನು ತಗೋತೀವಿಪ್ಪ ಅಂದ್ರೆ ಅದನ್ನ ಪರ್ಚೇಸ್ ಒಳಗೆ ತಗೋತೀವಿ. ರಿಟರ್ನ್ ಟು ವೆಂಡರ್ಸ್ ಅಂತ ಬಂತಂದ್ರೆ, ರಿಟರ್ನ್ ಟು ವೆಂಡರ್ಸ್ ಅಂತ ಬಂತಂದ್ರೆ ಅದನ್ನ ನಾವು ಕಳಿಸ್ಕೊಡ್ತಾ ಇರ್ತೀವಿ. ಇಶ್ಯೂಡ್ನ ಬರೀಬೇಕು. ಎಲ್ಲಿ ಬರೀಬೇಕಾದ್ರೆ ಇಶ್ಯೂಡ್ನ ಬರೀಬೇಕು. ಇನ್ನೊಂದು ಎರಡು ಥಿಂಗ್ಸ್ ಹೇಳ್ತೀನಿ ನಿಮ್ಗೆ, FIFO ಆಗಿರ್ಲಿ ಅಥವಾ LIFO ಆಗಿರ್ಲಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಇನ್ನೂ ಎರಡು ಥಿಂಗ್ಸ್ ಯಾವಪ್ಪ, ಏನೋ ಒಂದು ಸೆಂಟೆನ್ಸ್ ಕೊಡ್ತಾನ, ದೇರ್ ಈಸ್ ಎನ್ ಸರ್ಪ್ಲಸ್. ಏನ್ರಿ ಸರ್ಪ್ಲಸ್? SURPLS ಸರ್ಪ್ಲಸ್ ಅಂತ ಹೇಳಿ ಒಂದು 20 ಯೂನಿಟ್ಸ್ 30 ಯೂನಿಟ್ಸ್ ಸರ್ಪ್ಲಸ್ ಅಂತ ಕೊಟ್ಟಿದ್ರ, ಲಾಸ್ಟ್ ಕೊಟ್ಟಿದ್ದಾನೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ರಿ. ಸರ್ಪ್ಲಸ್ ಇದ್ರೆ ನೀವು ಎಲ್ಲಿ ಬರೀಬೇಕಪ್ಪ ಅಂದ್ರೆ ರಿಸೀವ್ ಮ್ಯಾಗ ಬರೀಬೇಕಾ? ಎಲ್ಲಿ ಬರೀಬೇಕು? ರಿಸೀವ್ ಮ್ಯಾಗ ಬರೀಬೇಕು. ಸರ್ಪ್ಲಸ್ ಬದಲಿಗೆ ಡೆಫಿಸಿಟ್ ಅಥವಾ ಶಾರ್ಟೇಜ್ ಅಂತ ಕೊಡ್ತಾರೆ. ಅದನ್ನ ನೀವು ಎಲ್ಲಿ ಬರೀಬೇಕಪ್ಪ? ಇಶ್ಯೂಡ್ನಾಗ ಬರೀಬೇಕು. ಎಲ್ಲಿ ಬರೀಬೇಕು? ಅದನ್ನ ಇಶ್ಯೂ. ಸರ್ಪ್ಲಸ್ ಇದ್ರೆ ಎಲ್ಲಿ ಬರೀಬೇಕು? ರಿಸೀವ್. ಇದು ಕಾಮನ್ ಆಗಿ ನೆನಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನ, ಯಾವುದೋ ಡೇಟ್ ನ ಮಿಸ್ ಆಗಿರ್ತದ, ಶಾರ್ಟೇಜ್ ನಿಮ್ಗೆ ಹೇಳಂಗಿಲ್ಲ, ಅಡ್ಜಸ್ಟ್ಮೆಂಟ್ ಹೇಳಿರ್ತಾನ. 16ನೇ ತಾರೀಕಿಗೆ ಶಾರ್ಟೇಜ್ ಇತ್ತು, ಹಾಗಾದ್ರೆ ನೀವು 16ನೇ ತಾರೀಕಿಗೆ ಕಂಪಲ್ಸರಿ ರೆಕಾರ್ಡ್ ಮಾಡಬೇಕು. ಅದಕ್ಕೆ ಪೂರಾ ಪ್ರಾಬ್ಲಮ್ ಅನ್ನು ಪೂರಾ ಅನಲೈಸ್ ಮಾಡಬೇಕು. ಫಸ್ಟ್ ಅನಲೈಸ್ ಮಾಡಿ ಇದು ಕ್ರೊನಾಲಜಿಕಲ್ ಆರ್ಡರ್ನಾಗ ಬರೀಬೇಕು. ಒಂದು ಡೇಟ್ ಮಿಸ್ ಮಾಡಿದ್ರೆ ಮತ್ತೆ ಹೊಳ್ಳಿ ಬಿಡಿಸ್ಬೇಕು ನೀವು. ಅರ್ಥ ಆಯ್ತಾ? ಅದಕ್ಕೆ ಹೇಳೋದು ಭಾಳ ಕೇರ್ಫುಲ್ ಆಗಿ ವರ್ಕ್ ಮಾಡಿ. ಸರ್ಪ್ಲಸ್ ಇದ್ರೆ ರಿಸೀವ್ ನಲ್ಲಿ ಬರೀಬೇಕು, ಶಾರ್ಟೇಜ್ ಅಥವಾ ಡೆಫಿಸಿಟ್ ಇದ್ರೆ ಇಶ್ಯೂನ್ಯಾಗ ಬರೀಬೇಕು. ಅಂದ್ರೆ ಅಲ್ಲಿ ಇಶ್ಯೂನ್ಯಾಗ ರೆಕಾರ್ಡ್ ಮಾಡಬೇಕು. ಅರ್ಥ ಆಯ್ತಾ? ಸೊ ಹಾಗಾದ್ರೆ LIFO ಮೆಥಡ್ ನೋಡೋಣ. ಸ್ವಲ್ಪ ಅಬ್ಸರ್ವ್ ಮಾಡಿ. LIFO ಮೆಥಡ್ ಇನ್ಫಾರ್ಮೇಶನ್ ಕೊಟ್ಟಾರ. LIFO ಆಗಿರಲಿ ಅಥವಾ FIFO ಆಗಿರಲಿ, ನೀವು ಬಿಡಿಸುವಂತ ಈಚ್ ಅಂಡ್ ಎವ್ರಿ ಆಸ್ಪೆಕ್ಟ್ ರಿಸೀವ್ ಇಶ್ಯೂಡ್ ಅಲ್ಲಿ ನೀವು ರೆಕಾರ್ಡ್ ಮಾಡುವಂತಹ ಸೇಮ್ ಥಿಂಗ್ಸ್ ಎಲ್ಲವೂ ಸೇಮ್ ಇರುತ್ತೆ, ಚೇಂಜ್ ಇರಂಗಿಲ್ಲ. ಅದರ ಬ್ಯಾಲೆನ್ಸ್ ಮಾಡ್ತಕ್ಕಷ್ಟ ಚೇಂಜ್ ಆಗುತ್ತೆ. ಓಕೆ, ಸೊ ನೋಡೋಣ. ಅದರ January 1st, 2002 ಓಪನಿಂಗ್ ಸ್ಟಾಕ್. ಹಾಗಾದ್ರೆ ಓಪನಿಂಗ್ ಸ್ಟಾಕ್ ಇದೆ, ನಾವೇನ್ ಮಾಡ್ತೀವಿ? ಡೈರೆಕ್ಟ್ ಆಗಿ ಓಪನಿಂಗ್ ನಾಗ ಬರೀತೀವಿ. ಸೊ ಹಾಗಾದ್ರೆ ಓಪನಿಂಗ್ ನಾಗ ಬರೀತೀವಿ. ಸ್ವಲ್ಪ ಅಬ್ಸರ್ವ್ ಮಾಡಿ. January 1st, 2002 ರಿಸೀವ್ಡ್ ನಿಲ್, issued nil, stock ali. So 300 units at rupees 1 per unit, total 300. Close ಮಾಡಿ ಬರಿಬಾರ್ದು ಅಂತ, ಆ ದಿವಸ ಕ್ಲೋಸ್ ಆಯ್ತಾ. ನೆಕ್ಸ್ಟ್ ಡೇಟ್ 2 ಪರ್ಚೇಸ್ ಇದೆ. ಪರ್ಚೇಸ್ ಅಂದ್ರೆ ರಿಸೀವ್ಡ್ ಅಂತ ತಗೋಬೇಕಾ? 2 ರಿಸೀವ್ಡ್ ಅಲ್ಲಿ 500 ಯೂನಿಟ್ಸ್ rupees 3500. ಇಶ್ಯೂಡ್ ಕಾಲಮ್ ನೀಲ್ ಅಂತ ತೋರಿಸಬೇಕಾ? ಈಗ 2ನೇ ತಾರೀಕಿಗೆ ಬರಬೇಕಾದ್ರೆ 1ನೇ ತಾರೀಕಿನ ಬ್ಯಾಲೆನ್ಸ್ ಅನ್ನ ಮೊದಲು ತಳ ಬರೀಬೇಕು. ಓಕೆ, 300 1 300. ಇವಾಗ ಖರೀದಿ ಮಾಡಿದ್ರೆ 500 ಅದರ ತಳಗಡೆ ಸೇಮ್ ಚೇಂಜ್ ಮಾಡಂಗಿಲ್ಲ ಪ್ರೊಸೀಜರ್. 3500 ಪ್ರೊಸೀಜರ್ ಚೇಂಜ್ ಮಾಡಂಗಿಲ್ಲ, ಸೇಮ್ ಇರ್ತದೆ. ರೆಕಾರ್ಡ್ ಮಾಡೋದು ಎಲ್ಲ ಥಿಂಗ್ಸ್ ಸೇಮ್, ಬಟ್ ಇಶ್ಯೂ ಮಾಡೋದ್ನಾಗ ಅಷ್ಟೇ ಚೇಂಜ್ ಮಾಡೋದು. ಅದು FIFO ಮತ್ತು LIFO ಅಂತ ಹೇಳ್ಕೊಡ್ತೀವಿ. ನೆಕ್ಸ್ಟ್ ಡೇಟ್ 7. ಅಗೇನ್ ಡೇಟ್ 7. ಅಗೇನ್ ಏನು ನೋಡಿದ್ರೆ ರಿಸೀವ್ಡ್ ಇದೆ. ರಿಸೀವ್ಡ್ ಅಂದ್ರೆ ರಿಸೀವ್ಡ್ ಕಾಲಮ್ ಅಲ್ಲಿ 300 ರೇಟ್ 4 rupees 3 into 4200. ಇಶ್ಯೂಡ್ ಕಾಲಮ್ ನಿಲ್. ಇವಾಗ ಬ್ಯಾಲೆನ್ಸ್ ಮಾಡಬೇಕಾ? ಮೊದಲ ಬ್ಯಾಲೆನ್ಸ್ ಎರಡು ಬರೀಬೇಕು. ಇವೆರಡು ಮೊದಲ ಬರೀಬೇಕು. 300 rupee 1 300 500 3500. ಇವಾಗ ಖರೀದಿ ಮಾಡಿದ್ವಿ. ಸರ್ ಖರೀದಿ ಮಾಡಿದ್ರಲ್ಲ, ಇಲ್ಲಿ ಬರೀಬೇಕು. 300 rupees 4 rupees 1200. Close. Next, come to find out 15th. There is an issue. ಏನಂದ್ರೆ issue is to 850. ಹಾಗಾದ್ರೆ 15
ರಿಸೀವ್ಡ್ ಕಾಲಮ್ ನಿಲ್. ಈಗ ರಿಸೀವ್ಡ್ ನಿಲ್ ಇರಬೇಕು 15 ಅಲ್ಲಿ 850 ಕೊಡ್ಬೇಕಲ್ರಿ ನೋಡಿ ಕ್ರಾಸ್ ನಲ್ಲಿ ಯಾವಾಗಲೂ 850 1 by 1 ಕೊಡ್ಬೋದು ಹೋಗೋಣ. ಈಗ ನಾವು ಬಿಡ್ಸಕ್ಕಿದ್ದು ಯಾವ ಮೆಥಡ್ ಪಾ ಅಂದ್ರೆ FIFO ಮೆಥಡ್, ಸಾರಿ LIFO ಮೆಥಡ್, ಸಾರಿ LIFO ಮೆಥಡ್. ಸೊ FIFO ಮೆಥಡ್ ಏನ್ ಮಾಡ್ತಿದೀವಿ, ಇಶ್ಯೂ ಮಾಡುವಾಗ ಮೊದಲು ಇದನ್ನ ಕೊಡ್ಕೊಂಡು ಬರ್ತಿದ್ವಿ, ಇದು ಕೊಡ್ತಿದ್ವಿ ಫಸ್ಟ್, ಇದು ಖಾಲಿ ಆದ್ರೆ ಇದನ್ನ ಕೊಡ್ತಿದ್ವಿ, ಕಂಪ್ಯೂಟರ್ ಇದ್ರಾಗ ಇದು ಕೊಡ್ತಿದ್ವಿ, ಹೌದಾ, ಅದು FIFO. ಬಟ್ LIFO ಅಂದ್ರೆ ಮೊದಲು ಲಾಸ್ಟ್ ಇನ್ ಫಸ್ಟ್. ಈ ಮೂರು ಲಾಸ್ಟ್ ಯಾವ್ದೈತಿ 300, ಅದರ ಮೊದಲು ಇದನ್ನ ಕೊಡ್ಬೇಕು. 850 ಕೊಡ್ಬೇಕು, ನಿಮ್ ಕಡೆ ಎಷ್ಟೈತಿ 300, ಅದರ ಆ 300 ಮೊದಲು ಕೊಡ್ಬೇಕು. 4200 ಕಂಬಿತ್ತು, ಅದ್ರ ಮೇಲೆ 500 3500 ಮುಡ್ತಿರೋಂಗಿಲ್ಲ. 850 ಕೊಡ್ಬೇಕಾಗಿತ್ತು ನೀ 300 ಪ್ಲಸ್ 500 800 ಕೊಟ್ಟು ಇನ್ನ 50 ಕಮ್ಮಿ ಇದ್ದೈತಿ. ಇದು ಆಯ್ತು, ಇದು ಆಯ್ತು, ಹೌದಾ, ಇವೆರಡು ತಾನೆ ಮೇಲಿಂದು ಇದ್ರಾಗ ಇಟ್ಕೊಂಡು 50 ಎಷ್ಟು ಬೇಕು ಅಷ್ಟ ತಗೋಬೇಕು, ಪೂರ ತಗೋಬಾರ್ದು. 300 ಅಲ್ಲಿ 50 ಬೇಕಾಗಿದೆ ನನಗೆ, 50 ಕಮ್ಮಿ 50 ತಗೋ. ಸೊ ರೇಟ್ ಎಷ್ಟು 150. ಈಗ ಬ್ಯಾಲೆನ್ಸ್ ಮಾಡ್ಬೇಕಾ, ಉಲ್ಟಾ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾ, ಬಿ ಕೇರ್ಫುಲ್ ನೋಡ್ರಿ. 300 0, ಓಕೆ, 500 0. ನಾವು 300 ಅಲ್ಲಿ 50 ಕಳೆದ್ರೆ 250 ರೇಟ್ 1. ಇಲ್ಲೂ ರೇಟ್ 1 ಇದೆ, ರೇಟ್ 1 ರೇಟ್ ಆವಾಗ ರೇಟ್ ಕಳಿಬೇಕು ಇಷ್ಟೇ. 250 ಕ್ಲೋಸ್. ದಿಸ್ ಇಸ್ ದಿ ವೇ ಆಫ್ LIFO. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ 20 ಅಗೇನ್ ಡೇಟ್ ಎಷ್ಟು 20 ಡೇಟ್. ಏನಿದೆ 20 ಗೆ ಪರ್ಚೇಸ್ ಇದೆ. ಪರ್ಚೇಸ್ ಅಂದ್ರೆ ರಿಸೀವ್ಡ್ ನಾಗ 300 rupees 10 3000. ಓಕೆ, ಈಗ ಇಶ್ಯೂಡ್ ಕಾಲಮ್ ನೇಮ್ ಬ್ಯಾಲೆನ್ಸ್ ಮಾಡ್ಬೇಕಾ, ಇದ್ರ ಹಿಂದಿನ ದಿವಸ ಇಲ್ಲ ಏನೈತಿ 251 ಐತಿ, 251 250 ಇದನ್ನ ಅದ್ರ ತರ ಬರೀರಿ 310 3000 ಕ್ಲೋಸ್. ಅರ್ಥ ಆಯ್ತು ಇವಾಗ? ಅದಾದ ನಂತರ ನೆಕ್ಸ್ಟ್ 21st ರಿಟರ್ನ್ ಟು ವೆಂಡರ್ಸ್. ವೆಂಡರ್ಸ್ ಅಂದ್ರೆ ನಮಗೆ ಸಪ್ಲೈ ಮಾಡಿದವರು, ಸೆಲ್ಲರ್ ಅಂತ ಅರ್ಥ. ಸಪ್ಲೈಯರ್ಸ್, ಸೆಲ್ಲರ್ಸ್, ವೆಂಡರ್. ಹಾಗಾದ್ರೆ ನಾವು ಅವ್ರ ವರ್ಡ್ ರಿಟರ್ನ್ ಕಳ್ಸಾಕ್ತೀವಿ, ನಮ್ಮಿಂದ ಏನಾಗ್ತದ ಹೋಗ್ತಾ ಇದೆ, ನಮಗೆ ಬರಾಕ್ತಿಲ್ಲ, ನಮಗೆ ಬಂದ್ರೆ ರಿಸೀವ್ಡ್ ನ್ಯಾಗ, ನಮ್ಮಿಂದ ಹೋಗ್ತದಂದ್ರೆ ಅದು ಇಶ್ಯೂಡ್ ನ್ಯಾಗ. ಹಾಗಾದ್ರೆ 21 ನೋಡಿ 21 ರಿಸೀವ್ಡ್ ಕಾಲಮ್ ನಿಲ್. ವೆಂಡರ್ಸ್ ಇದ ಎಷ್ಟು ಯೂನಿಟ್ಸ್ ಇದೆ, ಅದು 50 ಯೂನಿಟ್ಸ್. ಯಾವಾಗ ಖರೀದಿ ಮಾಡ್ರಿ, ಜನವರಿ 20. ಸೊ ಹಾಗಾದ್ರೆ 50 ಯೂನಿಟ್ಸ್ ಇಲ್ಲಿ ನೋಡ್ರಿ ಬರೀ 50 ಯೂನಿಟ್ಸ್ ಇಶ್ಯೂಡ್ ಮಾಡಬೇಕು. ಜನವರಿ 20 ಪರ್ಚೇಸ್ ಮಾಡಿರಿ, ಹೌದಾ, ಅದ್ರ ರೇಟ್ ಏನೈತಿ 10 ಐತಿ, ಲಕ್ಷ ಕೊಡ್ಬೇಕಾ, ಲಕ್ಷ ಇರ್ಬೇಕು. ಜನವರಿ 20 ಖರೀದಿ ಮಾಡಿದ ರೇಟ್ ಎಷ್ಟೈತಿ 10 ಐತಿ. ಸೊ ಹಾಗಾದ್ರೆ ಈ 50 ಯೂನಿಟ್ಸ್ ನೀವು ರೇಟ್ 10 ಹಾಕಿ ಕೊಡ್ಬೇಕು. 10 ಹಾಕ್ಬೇಕು ಕಂಪಲ್ಸರಿ. ಅದರ 50 into 10 500. ಸರ್ ಬ್ಯಾಲೆನ್ಸ್, ಸರ್ ಬ್ಯಾಲೆನ್ಸ್ ಹೆಂಗ್ ಮಾಡ್ಬೇಕು ಸರ್? ಸರ್ ಬ್ಯಾಲೆನ್ಸ್ ಹೆಂಗ್ ಮಾಡ್ಬೇಕು ಅಂದ್ರೆ ನೀವು ಅದರ್ ರೇಟ್ ಯೂನಿಟ್ಸ್ ಒಳಗೆ ಕಳಿಬೇಕು, ಮತ್ತೆ ಅವಲ್ಲ. ಸೊ ಅದರ ರೇಟ್ ಐತನಲ್ಲಿ ಐತಿ 10 ಆಗೈತಿ, ಸೊ ಅದನ್ನ ಕಳಿಬೇಕು. ಸೊ 250ಗೆ 1 250, ಅದರ 300 ಒಳಗಡೆ 50 ಕಳೆದ್ರೆ 250 10 2500. ಸರ್ ಇನ್ ಕೇಸ್ ಆ ರೇಟ್ ಬ್ಯಾಲೆನ್ಸ್ ನಾಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಲಾಸ್ಟ್ ಯಾವ್ದು ಅದ್ರ ಮಾಡ್ಬೇಕು. ಅಂತ ಆಯ್ತಾ? ಸೊ ನೆಕ್ಸ್ಟ್ ಅದಾದ್ಮೇಲೆ 25th ರಿಸೀವ್ಡ್ 200 ಯೂನಿಟ್ಸ್ 200 ರೇಟ್ 5 1000 issued nil balance 250 1 250 250 10 2500 200 5 1000 close. Next 27 issued 27 issued in the ಎಷ್ಟು 400 ನೋಡಿ 400. ಸೊ LIFO ಮೆಥಡ್. ಸೊ ಫಸ್ಟ್ ಕೊಡ್ಬೇಕು ಲಾಸ್ಟ್ ಕೊಡ್ಬೇಕು, ಲಾಸ್ಟ್ ಇರ್ತದೆ. ಫಸ್ಟ್ ಇದನ್ನ ಕೊಡ್ಬೇಕು, ಲಾಸ್ಟ್ ಇದನ್ನ 200 5 1000
ಇನ್ನ ಕಂಬಿತ್ತು ಇದ್ರಾಗ ತಗೋ ಎಷ್ಟು ಕಂಬಿತ್ತು 200 ಹಾಗಾಗಿ ಇದ್ರಾಗ 200 ಅಷ್ಟೇ ತಗೋಬೇಕು 200 10 2000 ಓಕೆ ಬ್ಯಾಲೆನ್ಸ್ ಕೊಡೋಣ 200 ಇದ್ದ ರೇಟ್ ಸೇಮ್ ಇರುತ್ತೆ ರೇಟ್ ಇಲ್ಲಿ 5 200 ಅಲ್ಲಿ 200 ಹೋಯ್ತು ನೀಲಿ ನೆಕ್ಸ್ಟ್ 10 ರೂಪೀಸ್ ರೇಟ್ ಇದೆ ಇದು 10 ರೂಪೀಸ್ ಇದೆ 250 ಅಲ್ಲಿ 200 ತೆಗೆದ್ರೆ 50 ಉಳಿತು 10 500 ನೆಕ್ಸ್ಟ್ ಇದ್ರಾಗ ಏನು ಮುಟ್ಟಿಲ್ಲ ಅದಕ್ಕೆ ತಂಗ ಬಂದ್ಬಿಡ್ಬೇಕು 250 1 250 ಕ್ಲೋಸ್ ಅರ್ಥ ಆಯ್ತಾ ಲಾಸ್ಟ್ ಒನ್ 30 ಪರ್ಚೇಸ್ ಇದೆ 30 200 ಯೂನಿಟ್ಸ್ ರೇಟ್ 6200 issued nil balance 250 1 250 50 10 500 ಇವತ್ತು ಕಲೆ ಮಾಡಿದ್ದು 200 6200 ಕ್ಲೋಸ್ ಮಾಡಿ ಇವು ಮೂರು ರೂಪಾಯಿ ಬರೀರಿ 250 50 300 ಪ್ಲಸ್ 500 ಇದು ನಿಲ್ಲಿರಲಿ ಇದಷ್ಟು ರೂಪಾಯಿ ಬರ್ಬಿಡಿ 1950 ಓಕೆ ದಿಸ್ ಇಸ್ ದಿ ಲೀಫ್ ಹೋಮ್ ಇಷ್ಟೇ ಲಾಸ್ಟ್ ದಿಂದ ಕೊಟ್ರ ಅದನ್ನ ಲೀಫ್ ಅಂತ ಕರಿತೀವಿ ಮೇಲಿಂದ ಕೊಡೋದು ಬಂದ